ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಮಾರ್ಚ್ 27ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಸಾಕಷ್ಟು ವೀಕ್ನೆಸ್ ಇವತ್ತು ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ನಿನ್ನೆ ಮಾರ್ಕೆಟ್ ಹಾಲಿಡೇ ಆಗಿತ್ತು, ಬಟ್ ಇವತ್ತು ಮಾರ್ಕೆಟ್ ಓಪನ್ ಆದಾಗ ಒಂದು ಗ್ಯಾಪ್ ಡೌನ್ ಓಪನಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಆ ಒಂದು ಲೆವೆಲ್ನಿಂದ ನಿಫ್ಟಿ ರಿಕವರ್ ಆಗೋದು ಕೂಡ ಕಾಣಿಸ್ಲಿಲ್ಲ, ಅಲ್ಲಿಂದ ಇನ್ನಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ನಿಫ್ಟಿ 2%ಗೂ ಹೆಚ್ಚಾಗಿ ಕರೆಕ್ಟ್ ಆಗಿದೆ, 486 ಪಾಯಿಂಟ್ಗಳ ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ಮತ್ತೆ 23,000 ಲೆವೆಲ್ನ ಕೆಳಗಡೆ ಈಗ ನಿಫ್ಟಿ ಟ್ರೇಡ್ ಆಗ್ತಿದೆ. ಸೊ 22,501 ಸಪೋರ್ಟ್ ಆಗಿ ಕೆಲಸ ಮಾಡುತ್ತೆ. ಆ ಒಂದು ಲೆವೆಲ್ ಕೂಡ ಬ್ರೇಕ್ ಆದರೆ ಇನ್ನೂ ಹೆಚ್ಚಿನ ವೀಕ್ನೆಸ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೆನ್ಸೆಕ್ಸ್ ಕೂಡ 2.25% ಕರೆಕ್ಟ್ ಆಯಿತು. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ 2.7% ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ IT ಇಂಡೆಕ್ಸ್, ಆಟೋ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ಸಾಕಷ್ಟು ಸೆಲ್ಲಿಂಗ್ ಪ್ರೆಷರ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಸೊ US ಇರಾನ್ನೊಂದಿಗೆ ಮಾತುಕತೆಯನ್ನು ನಡೆಸೋದಕ್ಕೆ 15 ಪಾಯಿಂಟ್ಸ್ಗಳನ್ನು ಕಳಿಸಿದ್ರು, ಅದನ್ನು ಇರಾನ್ ರಿಜೆಕ್ಟ್ ಮಾಡಿದ್ದಾರೆ. ಹಾಗೆ USಗೆ 5 ಕಂಡೀಷನ್ಸ್ಗಳನ್ನು ಇರಾನ್ ಹಾಕಿದ್ದಾರೆ. US ಮತ್ತು ಇಸ್ರೇಲಿನೀಗ ಅಗ್ರೆಸಿವ್ ಆಗಿ ಅಟ್ಯಾಕ್ಸನ್ನು ಮಾಡ್ತಿದ್ದಾರೆ. ಆ ಅಟ್ಯಾಕ್ಸನ್ನು ಕಡಿಮೆ ಮಾಡಬೇಕು, ಹಾಗೆ ಮುಂದಿನ ದಿನಗಳಲ್ಲಿ ಕೂಡ ಇರಾನನ್ನು ಅಟ್ಯಾಕ್ ಮಾಡಬಾರ್ದು, ಈ ರೀತಿಯ ಕಂಡೀಷನ್ಸ್ಗಳನ್ನು ಇರಾನ್ ಹಾಕ್ತಿದ್ದಾರೆ. ಹಾಗೆ ಈಗ ವಾರ್ನಿಂದ ಏನು ಲಾಸ್ ಆಗಿದೆ ಇರಾನ್ನಲ್ಲಿ, ಅದನ್ನು US ಫುಲ್ಫಿಲ್ ಮಾಡಿ ಕೊಡಬೇಕು ಅಂತ ಕೂಡ ಇರಾನ್ ಕಂಡೀಷನ್ನಲ್ಲಿ ತಿಳಿಸಿದ್ದಾರೆ. ಸೊ ಈ ಒಂದು ವಾರ್ ಸದ್ಯಕ್ಕೆ ನಿಲ್ಲುವಂಥ ಸಾಧ್ಯತೆಗಳು ಕಾಣಿಸ್ತಿಲ್ಲ. ಹಾಗೆ ಇರಾನ್ ನಮಗೆ ಯಾವಾಗ ಬೇಕು ಆವಾಗ ನಾವು ವಾರನ್ನು ನಿಲ್ಲಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಇದರಿಂದ US ಮತ್ತಷ್ಟು ಅಗ್ರೆಸಿವ್ ಆಗಿ ಅಟ್ಯಾಕ್ಸ್ಗಳನ್ನು ಮಾಡುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಇರಾನ್ ರಿಪ್ಲೈಯನ್ನು ಕೂಡ ಕೊಡ್ತಾರೆ. ಸೊ ವಾರ್ ಸಿಚುವೇಶನ್ಸ್ ಕಂಟಿನ್ಯೂ ಆಗುವಂಥ ಎಲ್ಲ ಪಾಸಿಬಿಲಿಟೀಸ್ ಕಾಣಿಸ್ತಿದೆ. ಹಾಗೆ ಕ್ರೂಡ್ ಆಯಿಲ್ನ ಪ್ರೈಸಸ್ ಕೂಡ ಮತ್ತೆ $100 ಮೇಲೆ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಗೌರ್ಮೆಂಟ್ ಒಂದು ಪಾಸಿಟಿವ್ ನ್ಯೂಸನ್ನು ಕೊಟ್ಟಿದೆ. ಎಕ್ಸೈಸ್ ಡ್ಯೂಟಿ ಕಟ್ ಆಗಿದೆ. ಸೆಂಟ್ರಲ್ ಗೌರ್ಮೆಂಟ್ ಏನು ಪೆಟ್ರೋಲ್ ಮತ್ತು ಡೀಸೆಲ್ನ ಮೇಲೆ ಅಡಿಷನಲ್ ಟ್ಯಾಕ್ಸಸ್ ಅನ್ನು ಹಾಕ್ತಿದ್ರು, ಅದನ್ನು $10 ಕಡಿಮೆ ಮಾಡಿದ್ದಾರೆ. ಪೆಟ್ರೋಲ್ನ ಮೇಲೆ $13 ಎಕ್ಸೈಸ್ ಡ್ಯೂಟಿ ಇತ್ತು, ಅದನ್ನು $3ಗೆ ಇಳಿಸಿದ್ದಾರೆ. ಹಾಗೆ ಡೀಸೆಲ್ನ ಮೇಲೆ $10 ಎಕ್ಸೈಸ್ ಡ್ಯೂಟಿ ಇದ್ದಿದ್ದನ್ನು 0 ಮಾಡಿದ್ದಾರೆ. ಸೊ ಇದರಿಂದ ಏನಾಗುತ್ತೆ, ಆಯಿಲ್ ಕಂಪನಿಗಳಿಗೆ ಬೆನಿಫಿಟ್ ಆಗುತ್ತೆ. ಅವರು ಸ್ವಲ್ಪ ಮಟ್ಟಿಗೆ ಮಾರ್ಜಿನ್ಸನ್ನು ಪ್ರೊಟೆಕ್ಟ್ ಮಾಡ್ಕೋಬೋದು. ಸೊ Q4ನಲ್ಲಿ ಲಾಸ್ ಬರ್ಬೋದು ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಇದೆ. ಆ ಒಂದು ಲಾಸ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ಬೋದು. ಬಟ್ ಇದು ಎಕನಾಮಿಯ ಮೇಲೆ ನೆಗೆಟಿವ್ ಇಂಪ್ಯಾಕ್ಟನ್ನು ಹಾಕುತ್ತೆ. ಇದರಿಂದ ಗೌರ್ಮೆಂಟ್ಗೆ 1.15 ಲಕ್ಷ ಕೋಟಿಯಷ್ಟು ರೆವೆನ್ಯೂ ಜನರೇಷನ್ ಕಡಿಮೆ ಆಗುತ್ತೆ. ಅಂದರೆ ಗೌರ್ಮೆಂಟ್ ಏನು ರೀಸೆಂಟಾಗಿ ಬಜೆಟ್ ಮಂಡನೆ ಮಾಡಿದ್ರು ಫೆಬ್ರವರಿ 1ಕ್ಕೆ. 2027ರ ಫಿನಾನ್ಷಿಯಲ್ ಇಯರ್ನಲ್ಲಿ ಇಷ್ಟು ರೆವೆನ್ಯೂ ಎಕ್ಸ್ಪೆಕ್ಟೇಷನ್ ಇದೆ, ಫಿಸ್ಕಲ್ ಡೆಫಿಸಿಟ್ ಇಷ್ಟಾಗುತ್ತೆ ಅಂತ ಒಂದು ನಂಬರನ್ನು ಕೊಟ್ಟಿದ್ರು. ಈಗ ಫಿಸ್ಕಲ್ ಡೆಫಿಸಿಟ್ ಇನ್ಕ್ರೀಸ್ ಆಗುವಂಥ ಪಾಸಿಬಿಲಿಟೀಸ್ ಕಾಣಿಸ್ತಿದೆ. ಅಥವಾ ಗೌರ್ಮೆಂಟ್ ಏನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಪ್ಲಾನ್ಗಳನ್ನು ಮಾಡಿರ್ತಾರೆ, ಅಂದರೆ ಇಷ್ಟು ಖರ್ಚು ವೆಚ್ಚವನ್ನು ಇನ್ಫ್ರಾಸ್ಟ್ರಕ್ಚರ್ನ ಮೇಲೆ ಮಾಡ್ತೀವಿ ಅಂತ ಹೇಳಿರ್ತಾರೆ, ಅದನ್ನು ಈಗ ಕಡಿಮೆ ಮಾಡಬೇಕಾಗಿ ಬರುತ್ತೆ. ಸೊ ಈ ರೀತಿಯಲ್ಲಿ ಅದು ಭಾರತದ ಎಕಾನಮಿಗೆ ನೆಗೆಟಿವ್ ಆಗುತ್ತೆ. ಬೇರೆ ದೇಶಗಳಲ್ಲಿ ನಮಗೆ ಪೆಟ್ರೋಲ್ ಡೀಸೆಲ್ ಪ್ರೈಸಸ್ ಡಬಲ್ ಆಗ್ತಿರೋದು ಕಾಣಿಸ್ತಿದೆ. ಬಟ್ ಭಾರತದ ಗೌರ್ಮೆಂಟ್ ಪೆಟ್ರೋಲ್ ಡೀಸೆಲ್ ಪ್ರೈಸಸನ್ನು ಇನ್ಕ್ರೀಸ್ ಮಾಡಿಲ್ಲ. ಕಾಮನ್ ಮ್ಯಾನ್ಗೆ ಇದು ತುಂಬಾ ಬೆನಿಫಿಷಿಯಲ್ ಆಗ್ಬೋದು. ಬಟ್ ನಾವು ಇನ್ವೆಸ್ಟ್ಮೆಂಟ್ನ ಪರ್ಸ್ಪೆಕ್ಟಿವ್ನಿಂದ ಅಬ್ಸರ್ವ್ ಮಾಡಿದಾಗ ಇದು ಎಕಾನಮಿಗೆ ನೆಗೆಟಿವ್ ಆಗುತ್ತೆ. ಸೊ ಗೌರ್ಮೆಂಟ್ ಕೂಡ ಏನನ್ನು ಮಾಡದೇ ಇರುವಂಥ ಸಿಚುವೇಷನ್ನಲ್ಲಿ ಇದೆ. ನಾವು ನಮ್ಮ ಕ್ರೂಡ್ ಆಯಿಲ್ LPGಗೆ ಬೇರೆ ದೇಶಗಳ ಮೇಲೆ ಡಿಪೆಂಡೆಂಟ್ ಆಗಿದ್ದೀವಿ. ಆ ದೇಶಗಳಲ್ಲಿ ಕ್ರೈಸಿಸ್ ಆಗ್ತದೆ ಅಂದರೆ ಅದರ ಒಂದು ಇಂಪ್ಯಾಕ್ಟ್ ನಮ್ಮ ದೇಶದ ಮೇಲೆ ಇದ್ದೇ ಇರುತ್ತೆ. ಹಾಗೆ ಡಾಲರ್ನ ಮುಂದೆ ರೂಪಾಯಿ ಮತ್ತೆ ಹೊಸ ಒಂದು ಲೋನ ಟಚ್ ಮಾಡಿದೆ. $95 ಅರೌಂಡಲ್ಲಿ ಡಾಲರ್ನ ಮುಂದೆ ರುಪಿ ಈಗ ಟ್ರೇಡ್ ಆಗ್ತದೆ. ಸೊ ವಾರ್ ಸಿಚುವೇಶನ್ಸ್ ಇದೇ ರೀತಿಯಲ್ಲಿ ಕಂಟಿನ್ಯೂ ಆದರೆ $100 ಕೂಡ ಈ ಒಂದು ವ್ಯಾಲ್ಯೂ ಹೋಗ್ಬೋದು. ಇದು ನಮಗೆ ಸಾಕಷ್ಟು ನೆಗೆಟಿವ್ ಆಗುತ್ತೆ. ಅಂದರೆ ಕ್ರೂಡ್ ಆಯಿಲ್ ಆಗಿರ್ಬೋದು ಅಥವಾ ಏನೇ ವಸ್ತುಗಳನ್ನು ನಾವು ಇಂಪೋರ್ಟ್ ಮಾಡ್ಕೋಬೇಕು ಅಂದರೆ ಡಾಲರ್ನಲ್ಲೇ ಇಂಪೋರ್ಟ್ ಮಾಡ್ಕೋಬೇಕಾಗತ್ತೆ. ಅಂದರೆ ಹೆಚ್ಚಿನ ಒಂದು ಪ್ರೈಸಸನ್ನು ಪೇ ಮಾಡಿ ಅದನ್ನು ನಾವು ಇಂಪೋರ್ಟ್ ಮಾಡ್ಕೋಬೇಕಾಗತ್ತೆ. ಇದರಿಂದ ಕೂಡ ನಮ್ಮ ಎಕಾನಮಿಗೆ ಸಾಕಷ್ಟು ಹೊಡೆತ ಬೀಳುತ್ತೆ. ಸೊ ಅದರ ಮೇಲೆ ಕ್ರೂಡ್ ಪ್ರೈಸಸ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಡಾಲರ್ ಪ್ರೈಸ್ ಕೂಡ ಇನ್ಕ್ರೀಸ್ ಆಗಿ ಕ್ರೂಡ್ನ ಪ್ರೈಸಸ್ ಕೂಡ ಇನ್ಕ್ರೀಸ್ ಆಗ್ತಾ ಹೋದರೆ ಸೊ ಇನ್ನಷ್ಟು ಡಬಲ್ ಡ್ಯಾಮೇಜ್ ಎಕಾನಮಿಗೆ ಆಗುತ್ತೆ. ಸೊ ಯಾವಾಗೆಲ್ಲ ಕ್ರೂಡ್ ಆಯಿಲ್ನ ಪ್ರೈಸಸ್ ಇನ್ಕ್ರೀಸ್ ಆಗುತ್ತೆ, ಕ್ರೂಡ್ ಬೇಸ್ಡ್ ಸ್ಟಾಕ್ಗಳಲ್ಲಿ ವೀಕ್ನೆಸ್ ಬರುತ್ತೆ. ಪೇಂಟ್ ಸೆಕ್ಟರ್ನ ಸ್ಟಾಕ್ಗಳು, ಕೆಮಿಕಲ್ ಸೆಕ್ಟರ್ನ ಸ್ಟಾಕ್ಗಳು, OMC ಸ್ಟಾಕ್ಗಳು ಇದಕ್ಕೆ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡುತ್ತೆ. ಹಾಗೆ LPG ಕ್ರೈಸಿಸ್ ಕೂಡ ಇರೋದ್ರಿಂದ ಸೊ ಎಟರ್ನಲ್ ಸ್ವಿಗ್ಗಿನಂಥ ಸ್ಟಾಕ್ಗಳಲ್ಲಿ ಕೂಡ ವೀಕ್ನೆಸ್ ಬರ್ತದೆ. ಸೊ ಕ್ರೂಡ್ ಪ್ರೈಸಸ್ ಫಾಲ್ ಆದರೆ ಈ ಸ್ಟಾಕ್ಗಳು ಮತ್ತೆ ರಿಕವರ್ ಆಗ್ಬೋದು. ನಿಫ್ಟಿ ಟಾಪ್ ಗೇನರ್ಸ್ ಮತ್ತು ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ONGC ಟಾಪ್ ಗೇನರ್ ಆಗಿತ್ತು. ಕ್ರೂಡ್ ಆಯಿಲ್ನ ಪ್ರೈಸಸ್ ಮತ್ತೆ $100 ಮೇಲೆ ಹೋಗಿರೋದ್ರಿಂದ ONGC ಸ್ಟ್ರಾಂಗ್ ಆಗಿ ಟ್ರೇಡ್ ಆಗಿದೆ. ವಿಪ್ರೋ, TCS, IT ಸೆಕ್ಟರ್ನ ಸ್ಟಾಕ್ಗಳು ಇವತ್ತು ಪಾಸಿಟಿವ್ ಆಗಿ ಟ್ರೇಡ್ ಆಯಿತು. ಭಾರತಿ ಏರ್ಟೆಲ್ ಕೂಡ ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಭಾರತಿ ಏರ್ಟೆಲ್ ಡಾಟ್ಗೆ ಒಂದು ಅಪೀಲನ್ನು ಮಾಡಿದ್ರು. ಡಾಟ್ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್. ವೊಡಫೋನ್ ಐಡಿಯಾಗೆ AGR ಡ್ಯೂ ರಿಲೀಫನ್ನು ಕೊಟ್ಟಿದ್ದೀರಾ. ಸೊ ಏರ್ಟೆಲ್ ಕೂಡ ಸಾಕಷ್ಟು AGR ಡ್ಯೂಸನ್ನು ಹೊಂದಿದೆ, ನಮಗೂ ಕೂಡ ರಿಲೀಫ್ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ.
ಬಟ್ ಇದಕ್ಕೆ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ ಹಾಗೆ ಟೆಲಿಕಮ್ಯುನಿಕೇಷನ್ ಮಿನಿಸ್ಟರ್ ಕೂಡ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ವೊಡಾಫೋನ್ ಐಡಿಯಾ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿ ಅಲ್ಲಿಂದ AGR ರಿಲೀಫನ್ನು ಪಡ್ಕೊಂಡಿದ್ದಾರೆ. ನೀವು ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿಂದ ರಿಲೀಫ್ ಲೆಟ್ರನ್ನು ತೊಗೊಂಬನ್ನಿ, ಆಗ ನಾವು AGR ಡ್ಯೂ ರಿಲೀಫನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ನೋಡಬೇಕಾಗುತ್ತೆ ಭಾರತಿ ಏರ್ಟೆಲ್ ಯಾವ ರೀತಿಯ ಸ್ಟೆಪ್ಪನ್ನು ತಗೋತಾರೆ ಅಂತ. ಭಾರತಿ ಏರ್ಟೆಲ್ ಒಂದು ಪ್ರಾಫಿಟಬಲ್ ಕಂಪನಿ ಆಗಿದೆ, ಬಟ್ ವೊಡಾಫೋನ್ ಐಡಿಯಾ ತಮ್ಮ ಬಿಸ್ನೆಸ್ಸನ್ನೇ ಶಟ್ ಡೌನ್ ಮಾಡುವಂಥ ಸ್ಥಿತಿಗೆ ಹೋಗಿದ್ರು. ಮೇ ಬಿ ಆ ರೀಸನ್ನಿಂದ ಸುಪ್ರೀಂ ಕೋರ್ಟ್ ರಿಲೀಫನ್ನು ಕೊಟ್ಟಿದ್ದಾರೆ. ಏರ್ಟೆಲ್ಗೆ ರಿಲೀಫ್ ಸಿಗುವಂಥ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಬಟ್ ಈ ರೀತಿಯಲ್ಲಿ AGR ಡ್ಯೂ ರಿಲೀಫನ್ನು ಕೇಳಿದ್ದಾರೆ ಅನ್ನುವಂಥ ನ್ಯೂಸ್ನಿಂದ ಸ್ಟಾಕ್ ಇವತ್ತು ಪಾಸಿಟಿವ್ ಆಗಿ ಟ್ರೇಡ್ ಆಗಿರ್ಬೋದು. ಹಾಗೆ ಕೋಲ್ ಇಂಡಿಯಾ ಕೂಡ ಇವತ್ತು ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಅದಕ್ಕೆ ರೀಸನ್ ಕೋಲ್ ಇಂಡಿಯಾ 3,300 ಕೋಟಿಯ ಕೆಪೆಕ್ಸ್ ಪ್ಲಾನ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ತಮ್ಮ 8 ಹೊಸ ಕೋಕಿಂಗ್ ಕೋಲ್ ವಾಷರೀಸ್ಗಳಲ್ಲಿ ಈ ಒಂದು ಅಮೌಂಟ್ ಅನ್ನು ಕೋಲ್ ಇಂಡಿಯಾ ಇನ್ವೆಸ್ಟ್ ಮಾಡ್ತಾರೆ. ಸೊ ಕೋಲ್ಗಳಿಗೆ ಡಿಮ್ಯಾಂಡ್ ಕೂಡ ಇನ್ಕ್ರೀಸ್ ಆಗ್ತದೆ. LPG ಶಾರ್ಟೇಜಸ್ ಇರೋದ್ರಿಂದ ಹಾಗೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗಳ ಶಾರ್ಟೇಜ್ ಕೂಡ ಇರೋದ್ರಿಂದ ಎಲೆಕ್ಟ್ರಿಸಿಟಿಗೆ ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ತದೆ. ಸೊ ಜನರು ಕೂಡ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನು ಹೆಚ್ಚಾಗಿ ಪರ್ಚೇಸ್ ಮಾಡ್ತಾರೆ. ಪವರ್ ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೆ. ಅಡುಗೆ ಮಾಡೋದಕ್ಕೆ ಇಂಡಕ್ಷನ್ ಸ್ಟವ್ಗಳ ಬಳಕೆ ಆಗುತ್ತೆ, ಅಲ್ಲೂ ಕೂಡ ಪವರ್ ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೆ. ಕೋಲ್ನ ಮೂಲಕ ಥರ್ಮಲ್ ಪವರ್ ಜನರೇಷನ್ ಆಗುತ್ತೆ. ಆದ್ದರಿಂದ ಕೋಲ್ ಇಂಡಿಯಾದ ಬಿಸ್ನೆಸ್ ಇನ್ನಷ್ಟು ಸ್ಟ್ರಾಂಗ್ ಆಗುವಂಥ ಹೋಪ್ ಇದೆ. ಸೊ ಮಾರ್ಕೆಟ್ ರಿಕವರ್ ಆದಾಗ ಶ್ರೀರಾಮ್ ಫಿನಾನ್ಸ್ನಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಬಂದಿತ್ತು. ಮತ್ತೆ ಇವತ್ತು ಶ್ರೀರಾಮ್ ಫಿನಾನ್ಸ್ ಟಾಪ್ ಲೂಸರ್ ಆಗಿದೆ. ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ ಸ್ಟಾಕ್ನಲ್ಲಿ ಕೂಡ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ UKನ ಜಾಗ್ವಾರ್ ಲ್ಯಾಂಡ್ ರೋವರ್ನ ಪ್ಲಾಂಟ್ 2 ವಾರಗಳ ಕಾಲ ಶಟ್ ಡೌನ್ ಆಗುತ್ತೆ. ಜಾಗ್ವಾರ್ ಲ್ಯಾಂಡ್ ರೋವರ್ನ ಪ್ರೊಡಕ್ಷನ್ ಸ್ಟಾಪ್ ಆಗ್ತದೆ. ಇದಕ್ಕೆ ರೀಸನ್ ಸಪ್ಲೈ ಕ್ರೈಸಿಸ್ ಆಗಿರುತ್ತೆ. ಜಾಗ್ವಾರ್ ಲ್ಯಾಂಡ್ ರೋವರ್ ಕಾರ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಏನೆಲ್ಲ ಆಟೋ ಪಾರ್ಟ್ಸ್ಗಳ ರಿಕ್ವೈರ್ಮೆಂಟ್ ಇತ್ತು, ಸೊ ಅದರ ಸಪ್ಲೈನಲ್ಲಿ ಡಿಲೇ ಆಗ್ತದೆ. ಆದ್ದರಿಂದ ಪ್ರೊಡಕ್ಷನನ್ನು ಕಂಟಿನ್ಯೂ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಇದರಿಂದ ಟಾಟಾ ಮೋಟಾರ್ಸ್ನ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ರಿಲಯನ್ಸ್ ಇಂಡಸ್ಟ್ರೀಸ್ ಕೂಡ ಇವತ್ತು 5% ಅರೌಂಡಲ್ಲಿ ಕರೆಕ್ಟ್ ಆಗಿದೆ. ಇಂಡಿಗೋ, ಬಜಾಜ್ ಫಿನಾನ್ಸಲ್ಲಿ ಕೂಡ 4%ಗೂ ಹೆಚ್ಚಿನ ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ಸೊ HDFC ಬ್ಯಾಂಕ್ನ ಟೆಂಪರರಿ ಚೇರ್ಮನ್ ತಮ್ಮ ಪೊಸಿಷನ್ಗೆ ರೆಸಿಗ್ನೇಷನನ್ನು ಕೊಡುವಾಗ ರೆಸಿಗ್ನೇಷನ್ ಲೆಟರ್ನಲ್ಲಿ ಬ್ಯಾಂಕಲ್ಲಿ ಪ್ರಾಬ್ಲಮ್ಸ್ ಇದೆ ಅಂತ ಮೆನ್ಷನ್ ಮಾಡಿದರು. ಬಟ್ ಅದಕ್ಕೆ RBI ಕ್ಲಾರಿಫಿಕೇಷನ್ಸನ್ನು ಕೊಟ್ಟಿದ್ರು, ಯಾವುದೇ ರೀತಿಯ ಪ್ರಾಬ್ಲಮ್ಸ್ HDFC ಬ್ಯಾಂಕಲ್ಲಿ ಇಲ್ಲ ಅಂತ. ಬಟ್ ಈಗ ಸೆಬಿ ಅದನ್ನು ರಿವ್ಯೂ ಮಾಡ್ತಾ ಇದ್ದಾರೆ. ಸೊ ಕೆಲವೊಂದಿಷ್ಟು ನ್ಯೂಸ್ಗಳು ಕೂಡ ಬಂದಿತ್ತು, HDFC ಬ್ಯಾಂಕ್ ಏನು 81 ಬಾಂಡ್ಗಳನ್ನು ಇಶ್ಯೂ ಮಾಡಿದರೆ ಆ ಬಾಂಡ್ಗಳಲ್ಲಿ ಏನೋ ಪ್ರಾಬ್ಲಮ್ಸ್ ಆಗಿದೆ ಅಂತ. ಬಟ್ ಇದು ಜಸ್ಟ್ ರಿಪೋರ್ಟ್ ಆಗಿತ್ತು. ಬಟ್ ಈಗ ಜೆಫ್ರೀಸ್ HDFC ಬ್ಯಾಂಕಲ್ಲಿ ಏನು ಇನ್ವೆಸ್ಟ್ಮೆಂಟನ್ನು ಮಾಡಿದ್ರು ಅದರಿಂದ ಕಂಪ್ಲೀಟ್ ಎಕ್ಸಿಟ್ ಆಗಿದ್ದಾರೆ. ಸೊ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಅನ್ನುವಂಥ ಒಂದು ಸಿಚುವೇಶನ್ ಈಗ ಕ್ರಿಯೇಟ್ ಆಗ್ತಾ ಇದೆ. ಸೊ ನೋಡಬೇಕಾಗುತ್ತೆ ಸೆಬಿ ಈ ಒಂದು ಲೆಟ್ರನ್ನ ರಿವ್ಯೂ ಮಾಡಿ ಯಾವ ಡೆಸಿಷನನ್ನು ತಗೋತಾರೆ, ಹಾಗೆ ಬ್ಯಾಂಕ್ ಯಾವ ರೀತಿಯ ಅಪ್ಡೇಟ್ಸ್ಗಳನ್ನು ಶೇರ್ ಮಾಡ್ತಾರೆ ಅಂತ. L&Tಗೆ ಮತ್ತೆ 2,500 ಕೋಟಿಯ ಆರ್ಡರ್ ಸಿಕ್ಕಿದೆ. ಡೊಮೆಸ್ಟಿಕ್ ಆರ್ಡರ್ನ ಕಂಪನಿ ಪಡ್ಕೊಂಡಿದ್ದಾರೆ. ಗುಜರಾತ್ ಮತ್ತು ಆಂಧ್ರ ಪ್ರದೇಶನಿಂದ ಕಂಪನಿ ಒಂದು ಆರ್ಡರ್ಸನ್ನು ಪಡ್ಕೊತಾ ಇದ್ದಾರೆ. ಬಟ್ ಸ್ಟಾಕ್ನಲ್ಲಿ ಅಷ್ಟಾಗೇನು ಮೊಮೆಂಟಮ್ ಇರಲಿಲ್ಲ. ಮಿಡ್ಲ್ ಈಸ್ಟ್ ಕ್ರೈಸಿಸ್ನಿಂದ ಸ್ಟಾಕ್ ಮತ್ತೆ 2%ಗೂ ಹೆಚ್ಚಾಗಿ ಕರೆಕ್ಟ್ ಆಗಿದೆ. ಬಟ್ ಈಗಲೂ ಕೂಡ L&T ಒಳ್ಳೆಯ ಒಂದು ಬೆಟ್ ಆಗಿರುತ್ತೆ. IPOಗಳ ವಿಚಾರಕ್ಕೆ ಬಂದಾಗ ಸೆಂಟ್ರಲ್ ಮೈನ್ ಪ್ಲಾನಿಂಗ್ ಆ್ಯಂಡ್ ಡಿಸೈನ್ ಇನ್ಸ್ಟಿಟ್ಯೂಟ್ನ IPO ಸೋಮವಾರ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ₹6 ಪ್ರೀಮಿಯಂ ಇದೆ. ಒಂದು ಪಾಸಿಟಿವ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನನ್ನು ಇಟ್ಕೋಬೋದು. ಅಮೀರ್ ಚಂದ್ ಜಗದೀಶ್ ಕುಮಾರ್ ಎಕ್ಸ್ಪೋರ್ಟ್ನಲ್ಲಿ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಯಿತು. QIB ಕ್ಯಾಟಗರಿ 1 ಟೈಮ್ ಸಬ್ಸ್ಕ್ರೈಬ್ ಆಗಿದ್ರೆ, HNI ಕ್ಯಾಟಗರಿ 8 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ರಿಟೇಲ್ ಕ್ಯಾಟಗರಿ 1.5 ಟೈಮ್ ಸಬ್ಸ್ಕ್ರೈಬ್ ಆಯಿತು. ಇಲ್ಲೂ ಕೂಡ ಪಾಸಿಟಿವ್ ಪ್ರೀಮಿಯಮ್ಸ್ ಇದೆ. ಒಂದು ಪಾಸಿಟಿವ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ ಸದ್ಯಕ್ಕೆ ಇರುತ್ತೆ. ಮಾರ್ಕೆಟ್ ಕಂಡೀಷನ್ ಇನ್ನೂ ವರ್ಸ್ಟ್ ಆದರೆ ಸ್ವಲ್ಪ ಪ್ರೀಮಿಯಂ ಫಾಲ್ ಆಗ್ಬೋದು. ಪವರಿಕಾ IPO ಕಂಪ್ಲೀಟ್ ಆಗಿ ಸಬ್ಸ್ಕ್ರೈಬ್ ಆಗುತ್ತಾ ಅನ್ನುವಂಥ ಒಂದು ಡೌಟ್ ಇತ್ತು. ಬಟ್ ಇವತ್ತು ಕಂಪ್ಲೀಟ್ ಸಬ್ಸ್ಕ್ರಿಪ್ಷನ್ ಬಂದಿದೆ. QIB ಕ್ಯಾಟಗರಿ 4.5 ಟೈಮ್ಗೂ ಹೆಚ್ಚಾಗಿ ಸಬ್ಸ್ಕ್ರೈಬ್ ಆಗಿದ್ದರಿಂದ IPO ಕಂಪ್ಲೀಟ್ ಆಗಿ ಸಬ್ಸ್ಕ್ರೈಬ್ ಆಗ್ತದೆ. ಬಟ್ ರಿಟೇಲ್ ಮತ್ತು HNI ಕ್ಯಾಟಗರಿಯಲ್ಲಿ ಕಂಪ್ಲೀಟ್ ಸಬ್ಸ್ಕ್ರಿಪ್ಷನ್ಸ್ ಬರಲಿಲ್ಲ. ಅದನ್ನು QIBಸ್ಗಳಿಗೆ ಇಶ್ಯೂ ಮಾಡ್ತಾರೆ. ಎಂಪ್ಲಾಯಿ ಕ್ಯಾಟಗರಿ ಕಂಪ್ಲೀಟ್ ಆಗಿ ಸಬ್ಸ್ಕ್ರೈಬ್ ಆಗಿದೆ. ಸೊ ಪವರಿಕಾನಲ್ಲಿ ಕೂಡ ಪಾಸಿಟಿವ್ ಪ್ರೀಮಿಯಮ್ಸ್ ಇದೆ. ಒಂದು ಫ್ಲಾಟ್ ಲಿಸ್ಟಿಂಗನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸಾಯಿ ಪೇರೆಂಟಲ್ಸ್ ಲಿಮಿಟೆಡ್ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಯಾವುದೇ ರೀತಿಯಲ್ಲಿ ಕಾಣಿಸ್ತಿಲ್ಲ. QIB ಕ್ಯಾಟಗರಿ 1.5 ಟೈಮ್ಗೂ ಹೆಚ್ಚಾಗಿ ಸಬ್ಸ್ಕ್ರೈಬ್ ಆಯಿತು. ಇಲ್ಲೂ ಕೂಡ ರಿಟೇಲ್ ಕ್ಯಾಟಗರಿ HNI ಕ್ಯಾಟಗರಿಯಲ್ಲಿ ಅಷ್ಟಾಗಿ ಸಬ್ಸ್ಕ್ರಿಪ್ಷನ್ಸ್ ಬಂದಿಲ್ಲ. ಇಲ್ಲೂ ಕೂಡ ಒಂದು ಫ್ಲಾಟ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.